ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ಥೋಧ್ಯಾಯಃ ಜ್ಞಾನಯೋಗಃ. ಸರ್ವಾಣಿ ಇಂದ್ರಿಯಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೇ ಆತ್ಮಸಂಯಮಯೋಗಾಗ್ನೌ ಜೂಹತಿ ಜ್ಞಾನದೀಪಿತೆ. ಇನ್ನು ಕೆಲವರು ಜ್ಞಾನೋದಯಗೊಂಡು ಜ್ಞಾನೇಂದ್ರಿಯಗಳ ಕರ್ಮಗಳನ್ನು ಮತ್ತು ಕರ್ಮೇಂದ್ರಿಯ ಕರ್ಮಗಳನ್ನು ಆತ್ಮ ಸಂಯಮವೆಂಬ ಅಗ್ನಿಯಲ್ಲಿ ಆಹುತಿ ಮಾಡುತ್ತಾರೆ. ಮನುಷ್ಯನ ಅಂತಿಮ ಗುರಿಯೇ ಜ್ಞಾನಾಗ್ನಿಯ ಮೂಲಕ ತನ್ನನ್ನು ತಿಳಿದುಕೊಳ್ಳುವುದು. ಮನುಷ್ಯ ತನ್ನನ್ನು ತಿಳಿದುಕೊಂಡಾಗ ಮಾತ್ರ ಈ ಪ್ರಪಂಚವನ್ನು ಅರಿಯಬಲ್ಲ. ಕಾರಣ, ತನ್ನನ್ನು ಬಿಟ್ಟು ಪ್ರಪಂಚವಿಲ್ಲ. ಕಣ್ಣಿಗೆ ಕಾಣುವಂಥದ್ದನ್ನು ಮಾತ್ರ ನಂಬುವ ಮನುಷ್ಯ ಈ ಬ್ರಹ್ಮಾಂಡದಲ್ಲಿ ಇರುವುದೆಲ್ಲ ನಿಜವಲ್ಲ ಎಂದು ತಿಳಿದು ಕಣ್ಣಿಗೆ ಕಾಣದ ಶಕ್ತಿಯ ನೈಜತೆಯನ್ನು ಅರಿಯಲು ಮೊದಲು ತನ್ನನ್ನು ತಾನು ತಿಳಿದುಕೊಳ್ಳಬೇಕು. ಈ ಪ್ರಪಂಚ ಸರಿಯಿಲ್ಲ, ಇಲ್ಲಿ ಎಲ್ಲವೂ ಬದಲಾಗಬೇಕು ಎಂಬ ಆಶಯದಿಂದ ಹೊರಬಂದು ಈ ಲೋಕದಲ್ಲಿ ಇರುವುದನ್ನು ಗುರುತಿಸಿ ಅದು ತನಗೆ ದೊರೆಯಲು ಕಾರಣವಾದ ಶಕ್ತಿಗೆ ಕೃತಜ್ಞತರಾಗಿರಲು ಜ್ಞಾನಿಯಾಗಬೇಕು. ಕರ್ಮೇಂದ್ರಿಯ ಕರ್ಮವನ್ನಾದರೂ ಜ್ಞಾನದಿಂದ ನಿಯಂತ್ರಿಸಬಹುದು, ಆದರೆ ಜ್ಞಾನೇಂದ್ರಿಯ ಕರ್ಮವನ್ನು ನಿಯಂತ್ರಿಸುವುದು ಅಷ್ಟು ಸುಲಭವಲ್ಲ. ಮನುಷ್ಯ ಯೋಚಿಸಿದರೂ ಸಾಕು, ಕರ್ಮಗಳು ನಡೆದು ಹೋಗುತ್ತವೆ. ಮನಸ್ಸಿನಲ್ಲಿ ಏಳುವ ಅಲೆಗಳು ಸಾಕಷ್ಟು ಮಾದರಿಗಳನ್ನು ಈ ಪ್ರಪಂಚದಲ್ಲಿ ಹರಡಲು ಶಕ್ತವಾಗಿದೆ. ಎಲ್ಲೋ ಗುಪ್ತವಾಗಿ ಬೂದಿ ಮುಚ್ಚಿದ ಕೆಂಡದಂತೆ ಇರುವ ಮಾದರಿಗಳು ಮನುಷ್ಯನ ಮನಸ್ಸಿನಲ್ಲಿ ಮೂಡಿದರೆ ಸಾಕು, ಇಡೀ ಪ್ರಪಂಚ ಗ್ರಹಿಸಿ ಅದನ್ನು ವಸ್ತು ರೂಪಕ್ಕೆ, ಕಾರ್ಯರೂಪಕ್ಕೆ ತರಲು ಸಾಧ್ಯವಿದೆ. ಈ ಮಾದರಿಯನ್ನು ಕಾರ್ಯರೂಪಕ್ಕೆ ತರಲು ಇದನ್ನು ತನ್ನ ಮನಸ್ಸಿನಲ್ಲಿ ಕಂಡ ವ್ಯಕ್ತಿಯೇ ಹಂಚಬೇಕೆಂದೇನೂ ಇಲ್ಲ. ಆತನ ತಲೆಯಲ್ಲಿ ಹೊಳೆದದ್ದು ಟೆಲಿಪತಿಯಾಗಿ ಇಡೀ ವಿಶ್ವದೆಲ್ಲೆಡೆ ಇದನ್ನು ಗ್ರಹಿಸುವ ಶಕ್ತಿ ಇರುವ ಎಲ್ಲರಿಗೂ ಗೋಚರಿಸುತ್ತದೆ. ಈ ಕಾರಣದಿಂದಲೇ ಹಿಂದೆ ಋಷಿಗಳು ಮೌನದಿಂದ ತಪಸ್ಸನ್ನಾಚರಿಸಿ ಮುಂದೆ ಮೌನಕ್ಕೆ ಶರಣಾಗುತ್ತಿದ್ದರು. ಫಲಾಪೇಕ್ಷೆಯಿಂದ ಕರ್ಮ ಮಾಡುವವರು ಐಹಿಕ ಸುಖಕ್ಕಾಗಿ ತಮ್ಮ ಪ್ರಾಪಂಚಿಕ ಸ್ವತ್ತನ್ನು ಅರ್ಪಣೆ ಮಾಡುತ್ತಾರೆ. ಆದರೆ ನಿರಾಕಾರವಾದಿಯು ಪರಮೋನ್ನತ ಸ್ಥಾನವಾದ ಭಗವಂತನನ್ನು ಸೇರಲು ತಮ್ಮ ಐಹಿಕ ಸುಖವನ್ನು ತ್ಯಜಿಸುತ್ತಾರೆ. ನಿರಾಕಾರವಾದಿಗೆ ಭಗವಂತನೇ ಅಗ್ನಿಕುಂಡ ಮತ್ತು ಆತ್ಮವೇ ಭಗವಂತನಿಗೆ ನೀಡುವ ಹವಿಸ್ಸು. ಹರಿ ಓಂ.